ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿವಾಗ ನಮ್ಮ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀನಲ್ವ, ಆ ಮನೆಯಿಂದ ಸ್ಟಾರ್ಟ್ ಮಾಡಿರೋಂಥ ವ್ಲಾಗ್ ಇದು. ತರಕಾರಿ ಏನೂ ಇಲ್ಲ ಫ್ರೆಂಡ್ಸ್, ಹೋಗಿ ತರಕಾರಿ ತಗೊಂಡು ಬಂದೆ. ಹೋಗಿ ಮಾರ್ಕೆಟಿಲ್ಲೇ ಸಮೀಪನೇ ಇದೆ. ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಚೀಪಾಗಿ ಸಿಗುತ್ತೆ. ಬೆಳಗ್ಗೆನೇ ಹೋದರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಸ್ವಲ್ಪ 10 ಗಂಟೆ ಮೇಲೆ ಹಂಗೆ ಹೋದರೆ ಸ್ವಲ್ಪ ರೇಟ್ ಇರುತ್ತೆ. ಅಲ್ಲೆಲ್ಲ ವ್ಯಾಪಾರ ಮಾಡೋವಂಥವರೆಲ್ಲ ಬಂದ್ಬಿಟ್ಟು ಅಲ್ಲಿಂದಲೇ ಹೋಲ್ಸೇಲ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಆ ಥರ ಅದು ಸುಮಾರು ನಮ್ಮ ಮನೆ ಹತ್ರನೇ ಇದೆ ಅದು ಮಾರ್ಕೆಟು. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿರೋ ಸುತ್ತಮುತ್ತ ಮನೆಗಳವರೆಲ್ಲರೂ ಬಂದು, ಆಲ್ಮೋಸ್ಟ್ ಶಿರಾದಲ್ಲಿರೋರು ಎಲ್ಲರೂ ಕೂಡ ಬಂದು ಅಲ್ಲಿ ಮನೆಗೆ ಏನು ಬೇಕೋ ತರಕಾರಿಗಳ್ನ ತೊಗೊಂಡೋಗ್ತಾರೆ. ಮತ್ತು ವ್ಯಾಪಾರ ಮಾಡೋರು ಕೂಡ ಅಲ್ಲೇ ತೊಗೊಂಡೋಗ್ತಾರೆ. ತರಕಾರಿ ಏನೂ ಇರಲಿಲ್ಲ ಅಂಥೇಳಿ ತರಕಾರಿ ತರಕ್ಕೆ ಹೋಗಿದ್ನಲ್ವ, ಹಂಗೆ ಬೆಳಿಗ್ಗೆನೇ ಹಾಲೂ ತೊಗೊಂಡು ಬಂದೆ. ಹಾಲೆಲ್ಲ ಸ್ವಲ್ಪ ಹಾಲಿನ ಕವರ್ ಮೇಲೆಲ್ಲ ಮಣ್ಣು ಥರ ಕೂತಿತ್ತು, ಅದೆಲ್ಲ ಮಣ್ಣೆಲ್ಲ ಅಂಟ್ಕೊಂಡಿತ್ತು. ತರಕಾರಿದು ಸೊಪ್ಪು ಅದ್ರದ್ದೆಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿಕೊಂಡೆ. ಸಿಲಿಂಡ್ರದ್ದು ಕಲೆಕ್ಷನು ನಾನು ಪ್ರತಿದಿನ ರಾತ್ರಿ ಹೊತ್ತು ಯಾವಾಗಲೂ ತೆಗಿತೀನಿ. ಅದನ್ನು ತೆಗೆದ್ಬಿಟ್ಟು ಬೆಳಗ್ಗೆ ಕಲೆಕ್ಷನ್ ಕೊಟ್ಕೊತೀನಿ. ನಾನಿವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲದು ರೆಡಿ ಮಾಡಿ ಹೆಚ್ಚಿ ಇಟ್ಟಿದ್ದೀನಿ. ರವೆ ಮತ್ತು ತರಕಾರಿನೆಲ್ಲನೂ ಜೋಡಿಸಿ ಹೊಂಚಿ ಇಟ್ಕೊಂಡಿದ್ದೀನಿ. ನಾನು ಬಾಣಲಿಗೆ ಸ್ವಲ್ಪ ನಮಗೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ರವೆನ, ಒಂದು 3/4ಗಿಂತ ಕಮ್ಮಿ ಅಷ್ಟು ರವೆ ತೊಗೊಂಡು ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ರವೆಗೆ ಸ್ವಲ್ಪ ಎಷ್ಟು ಬೇಕಷ್ಟು, ಆಲ್ಮೋಸ್ಟ್ ಹೇಳಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಸಾಕು ನಮಗೆ ಇಷ್ಟು ಎಣ್ಣೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಹಾಕಿದ್ದೀನಿ. ಕಡಲೆಬೀಜ ಎಲ್ಲ ಇತ್ತು, ಕಡಲೆಬೇಳೆ ಮಾತ್ರ ಇರಲಿಲ್ಲ. ಕಡಲೆಬೀಜ ನಾನು ಹಾಕೋದಕ್ಕೆ ಅದೆಲ್ಲ ಗಂಟು ಕಟ್ಟಿದ್ದರಿಂದ ಅದು ಹುಡ್ಕೋಕ್ಕಾಗಲಿಲ್ಲ. ಹಂಗಾಗಿ ಏನಿದೆಯೋ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಹಸಿರುಗಾಯಿ ಹಾಕಿದ ನಂತರ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹೇಳಬೇಕು ಅಂದರೆ ಕರಿಬೇವು ಹಸಿರು ಇರಲಿಲ್ಲ. ಸಾಸಿವೆ ಇತ್ತು, ಸಾಸಿವೆನೂ ಕೂಡ ಯಾವುದು ಇದರಲ್ಲಿ ಒಂದು ಸೇರ್ಕೊಂಡಿದೆಯೋ ಗೊತ್ತಿಲ್ಲ, ಸಿಗಲಿಲ್ಲ ಸಾಸಿವೆ. ನನಗೆ ಹುಡುಕ್ದೆ ನಾನು ಅಲ್ಗೂ. ಹಾಗಾಗಿ ಆಮೇಲೆ ನಾನು ಹಿಂದೆ ಟೊಮೊಟೊ ಹಾಕ್ತೀನಿ. ಅದು ಸ್ಮ್ಯಾಶ್ ಆಯಿತು ಅಂದರೆ ಬೇರೆದೆಲ್ಲದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಒಂದು ನೀರಿನ ಅಂಶದಿಂದ ಅದು ಕೂಡ ಸ್ವಲ್ಪ ಸ್ಮೂತ್ ಆಗುತ್ತೆ. ಬೇರೆ ತರಕಾರಿ ಅದ್ರ ಮೇಲೆ ಬೇರೆ ತರಕಾರಿ ಹಾಕಿದ್ರೆ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ನಾನು ಈರುಳ್ಳಿ ಹಾಕಿದ ಮೇಲೆ ನಾನು ಆಲೂಗೆಡ್ಡೆ ಈರುಳ್ಳಿ ಹಾಕಿದ ಮೇಲೆ ನಾನು ಟೊಮೊಟೊ ಹಾಕಿ ಅದ್ರ ಮೇಲೆ ಆಲೂಗೆಡ್ಡೆ ಹಾಕಿ ಆಮೇಲೆ ಮಿಕ್ಕಿದ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ತಂದಿದ್ನಲ್ವ, ಫ್ರೆಶ್ ಆಗಿತ್ತು. ಆ ತರಕಾರಿನ ನಾನು ಹಾಕ್ತಾಯಿದ್ದೀನಿ. ಕ್ಯಾಬೇಜ್ ಒಂದು ಹಾಕಿಲ್ಲ ನಾನು, ಬೀನ್ಸು ಮತ್ತು ಕ್ಯಾರೆಟು ಆಲೂಗೆಡ್ಡೆ ಹಾಕಿರೋದು. ಇದಕ್ಕೆ ನಾನು ಯಾವತ್ತೂ ನಾನು ಅರಿಶಿನ ಹಾಕಿರಲಿಲ್ಲ. ಬಟ್ ಆದರೆ ಯಾರೋ ಮಾಡಿದ್ದನ್ನು ನೋಡಿದೆ ನಾನು ಒಂದು ವಿಡಿಯೋದಲ್ಲಿ. ಹಂಗಾಗ್ಬಿಟ್ಟು ನಾನು ಅರಿಶಿನ ಹಾಕಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಅರಿಶಿನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಅದು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಅವಳು ಮುಂಚೆ ಹೇಳ್ತಿದ್ಲಮ್ಮ ಉಪ್ಪಿಟ್ಟಿಗೆ ಅರಿಶಿನ ಹಾಕಿ ಮಾಡು ಅಂತ ಇಷ್ಟಪಡೋಳು. ಕಲರ್ ಇದ್ರೆ ಅವಳು ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗ್ತಾಯಿರಲಿಲ್ಲ. ನಾನು ಸುಮ್ಮನಿರಮ್ಮ ಬೇಡ ಅಂತ ನಾನು ಸ್ಕಿಪ್ ಮಾಡ್ತಾಯಿದ್ದೆ. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ತರಕಾರಿಗೆಲ್ಲನೂ ಅದನ್ನು ಚೆನ್ನಾಗಿ ಹೊಂದ್ಕೊಳ್ಳಿ ಸ್ವಲ್ಪ, ಒಂದು 5 ನಿಮಿಷದವರೆಗೂ. ಅಲ್ಲಿವರೆಗೂ ನಾನು ನೀರು ಹಾಕೋದಿಲ್ಲ, ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ವ. ಹಂಗಾಗಿ ಆಗಲೇ ಏನೋ ಹೇಳ್ತಿದ್ದೆ ಅಲ್ವಾ ಫ್ರೆಂಡ್ಸ್, ನನ್ನ ಮಗಳಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಕಲ್ಲರ್ ಹಾಕಮ್ಮ, ಅರಿಶಿನ ಹಾಕು ಅಂತ ಹೇಳ್ತಾಯಿದ್ದೆ. ನನಗೆ ಇಷ್ಟ ಆಗ್ತಾಯಿರಲಿಲ್ಲ, ವೈಟ್ ಇದ್ರೇ ಚೆನ್ನಾಗಿ ಅಂತ ಇದು ಮಾಡ್ತಾಯಿದ್ದೆ. ಉಪ್ಪಿಟ್ಟಿಗೆ ಸ್ವಲ್ಪ ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಅರಿಶಿನ ಹಾಕ್ತಾಯಿದ್ದೀನಿ. ಆ ಅರಿಶಿನ ಹಾಕಿ ಮಾಡಿದ್ದಕ್ಕೆ ನನ್ನ ಮಗಳು ಉಪ್ಪಿಟ್ಟು ಚೆನ್ನಾಗಿ ತಿಂದಳು. ಇವತ್ತು ಮಾತ್ರನ ಒಂಥರ ತಿಂತಾನೆ ಇರಲಿಲ್ಲ ಅವಳು, ಹೇಳಬೇಕು ಅಂದರೆ. ಆ್ಯಕ್ಚುಲಿ ಬೇಜಾರು ಮಾಡ್ಕೊಂಡವಳು. ಏನಾದರೂ ಈ ಥರ ಕಲರ್ ಆಗಿದ್ದರೆ ಮಾತ್ರ ಇಷ್ಟಪಡ್ತಾಳೆ, ಚಿತ್ರಾನ್ನ ಅಥವಾ ಮತ್ತು ತಿರುಗಿ ಉಪ್ಪಿಟ್ಟು. ನನಗೆ ಇವತ್ತು ಮಾತ್ರ ಗೊತ್ತಾಯಿತು ನನಗೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಉಪ್ಪು ಅರಿಶಿನ ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ತರಕಾರಿ ಬೇಯೋದಕ್ಕೋಸ್ಕರ ಮುಚ್ಚಿ ಎತ್ತಿಟ್ಟಿದ್ದೀನಿ. ಹಂಗಾಗಿ ಅರಿಶಿನ ಹಾಕಿದ್ರಿಂದ ನನ್ನ ಮಗಳು ಉಪ್ಪಿಟ್ಟು ತಿಂದಳು. ನನಗೆ ಅದೇ ಒಂದು ಖುಷಿ. ಅವಳು ಏನು ಮಾಡೋದು, ಜಾಸ್ತಿ ತಿಂಡಿಯೊಳಗೆ ಮಾತ್ರ ಪಲಾವು ಚಿತ್ರಾನ್ನ ಬಿಟ್ಟರೆ ಉಪ್ಪಿಟ್ಟು ಇಡ್ಲಿ ಆ ಥರ ತಿಂತಾನೆ ಇರಲಿಲ್ಲ. ನನಗೆ ಇವಾಗ ಗೊತ್ತಾಯಿತು ಅವಳಿಗೆ ಸ್ವಲ್ಪ ಅರಿಶಿನ ಹಾಕಿ ಮಾಡಿದ್ರೆ ತಿಂತಾಳೆ ಅನ್ನೋದು. ಮುಂದೆ ಅರಿಶಿನ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇವಾಗ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಉಪ್ಪು ಅರಿಶಿನ ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ ತರಕಾರಿಗೆ ಸ್ವಲ್ಪ ಚೆನ್ನಾಗಿ ಎಲ್ಲ ಬೆಂದಿದೆ ಸ್ವಲ್ಪ ಸುಮಾರಿಗೆ. ಇದಕ್ಕೆ ನಾನು ಎಷ್ಟು ಬೇಕೋ ಕ್ವಾಂಟಿಟಿಗೆ ನಾನು ಎಷ್ಟು ತೊಗೊಂಡಿದ್ದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ.
ಯಾಕಂತಂದರೆ ಸ್ವಲ್ಪ ಬೇಕಾಗಿರೋರಿಗೆ ಸ್ವಲ್ಪ ಸ್ಮೂತ್ನೆಸ್ ಅಂತ ಬೇಕಾಗುತ್ತೆ, ಅಂಥವರಿಗೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಒಂದು ಮುಕ್ಕಾಲು ಲೋಟಕ್ಕಿಂತ ಕಮ್ಮಿ ಇರೋದ್ರಿಂದ ನಾನು ಅದಕ್ಕೆ ನೋಡ್ಕೊಂಡು ಅದಕ್ಕೆ ತಕ್ಕನಂಗೆ ನಾನು ಅಂದಾಜು ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ನಂಗೆ ಜಾಸ್ತಿ ಸ್ಮೂತಾಗಿ ಮೆತ್ತಗಿದ್ರೂ ಇಷ್ಟ ಆಗಲಿಲ್ಲ, ಮೊನ್ನೆ ಲಾಸ್ಟ್ ಟೈಮ್ ಹಂಗೆ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ಉದುದ್ರಾಗೆ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಇದು ಸ್ವಲ್ಪ ಬೇಯೋದಕ್ಕೆ ಬೇರೆ ನನಗೆ ನೀರು ಬೇಕಲ್ವ, ಅದ್ರ ಕ್ವಾಂಟಿಟಿ ಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸುಮಾರು ಒಂದೂವರೆ ಲೋಟದ ಹತ್ರನೇ ಹಾಕಿದ್ದೀನಿ ಆ ಲೋಟದಲ್ಲಿ. ಅದು ಯಾಕಂದರೆ ಇದು ಬೇಯಬೇಕಲ್ವ ತರಕಾರಿ ಎಲ್ಲನೂ, ಹಂಗಾಗಿ ಇದು ಬೆಂದಾಗ ಸ್ವಲ್ಪ ನೀರು ಹಿಂಗೊಳುತ್ತೆ. ಆ ಒಂದು ಅಂದಾಜಿನ ಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಹಂಗಾಗ್ಬಿಟ್ಟು ಇವಾಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದು ಚೆನ್ನಾಗಿ ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ ಅಂತ ಅಂದಾಗ ಆಲೂಗೆಡ್ಡೆ ಮತ್ತು ಬೀನ್ಸು, ಕ್ಯಾರೆಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದೇನು ಬೇಗ ಮಳ್ಬಿಡುತ್ತೆ, ಬಟ್ ರವೆ ಹಾಕಿದ ತಕ್ಷಣ ಮತ್ತು ಹಸಿ ಥರ ಒಂಥರ ಗಟ್ಟಿ ಥರ ಸಿಕ್ಬಿಡುತ್ತೆ ತರಕಾರಿ, ಹಂಗಿದೆ ಚೆನ್ನಾಗಾಗಲ್ಲ. ಹಂಗಾಗಿ ನೀರನ್ನ ನಾವು ಒಂದು ಅಂದಾಜಿನ ಮೇಲೆ ಹಾಕಿದ್ದೀನಿ. ನಾನು ಪರ್ಟಿಕ್ಯುಲರಾಗಿ ನಾನು ನಿಮಗೆ ಹೇಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇದು ನಮ್ಮ ಒಂದು ಕಣ್ಣಳತೆಯಲ್ಲಿ ಇದು ತರಕಾರಿ ಬೆಂದಿದೆ, ನೀರು ಕೂಡ ಸಾಕಾಗುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಹುಡಿನೂ ಇಷ್ಟ, ಹಂಗಾಗಿ ಹುಡಿಯಾಗಿರಲಿ ಅಂತ ನಾನು ಈ ಮಟ್ಟಕ್ಕೆ ನೀರು ಹಾಕ್ಕೊಂಡಿದ್ದೆ. ಅದು ಅದಕ್ಕೆ ಕರೆಕ್ಟಾಗೆ ಆಗಿದೆ, ಅದಕ್ಕೆ ತಕ್ಕಂಗೆ ಕರೆಕ್ಟಾಗಿ ಆಗಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕಿಂತನೂ ಸ್ವಲ್ಪ ಸ್ಮೂತ್ ಇತ್ತು, ಮೆತ್ತಗಿತ್ತು ಅಥವಾ ಪಾಯಸ ಥರ ಆಯಿತು ಅಂದರೆ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಆಗಿತ್ತು, ಇದು ಪರವಾಗಿಲ್ಲ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿತ್ತು ನನಗೆ. ಈ ಥರ ಕಲರಲ್ಲಿದ್ದರೆ ನನ್ನ ಮಗಳು ಊಟ ಮಾಡ್ತಾಳೆ ಅಂತ ನನಗೊಂದು ಐಡಿಯಾ ಬಂತು. ಈ ಥರ ಮಾಡಿದರೆ ಅವಳು ಉಪ್ಪಿಟ್ಟು ನೀಟಾಗಿ ಊಟ ಮಾಡ್ತಾಳೆ. ನಾನು ಬರೀ ವೈಟಿಗೆ ಮಾಡ್ತಿದ್ನಲ್ವ, ಹಂಗಾಗಿ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನನ್ನ ಮಗಳಿಗೆ ಹಾಕ್ಕೊಡ್ತೀನಿ. ಇದಕ್ಕೆ ಸೈಡಿಗೆ ನೆಂಚಿಗೆ ಮೊಸರು ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಖಾರನೂ ಹಾಕಿದ್ರೆ ಖಾರನೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಸೈಡ್ ಅಥವಾ ಮೇಲ್ಗಡೆ ಖಾರ ಉದುರಿಸ್ಕೊಂಡು ತಿಂತಾರೆ. ಇದ್ದಂತೂ ನನಗೆ ಮನೇಲಿ ಖಾರ ಆ ಥರದ್ದೇನೂ ಇರಲಿಲ್ಲ. ಮೊಸರು ಇತ್ತು, ಮೊಸರು ಇದ್ದಿದ್ದರಿಂದ ನನ್ನ ಮಗಳಿಗೆ ಮೊಸರು ಹಾಕ್ಕೊಟ್ಟೆ, ಅವಳು ಊಟ ಮಾಡಿದ್ಲು. ಉಪ್ಪಿಟ್ಟು ಜಾಸ್ತಿ ಅಲ್ಗಳೆಯೋದು ಜಾಸ್ತಿ ನಮ್ಮ ಮನೇಲಿ, ನಾನು ನನ್ನ ಮಗಳಿಬ್ರು ಹೇಳಿದ್ದೆ ಅಲ್ವಾ ಹಿಂದಿನ ವ್ಲಾಗಲ್ಲಿ. ಉಪ್ಪಿಟ್ಟು ಇದ್ದಕ್ಕಿದ್ದಂಗೆ ಒಂದು ಸಲ ನೆನೆಸ್ಕೊಂಡು ಮಾಡಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತ ಇನ್ನೊಂದು ಸಲ ಮಾಡಿದರೆ ಅದು ಅದೇ ಟೇಸ್ಟ್ ಬಂದಿರಲ್ಲ. ಅದು ಒಂದೊಂದು ಸಲ ಮಾಡಿದಾಗ ಒಂದು ಸಲ ಕೆಟ್ಟೋಗ್ಬಿಟ್ಟಿರುತ್ತೆ ಇದ್ದಕ್ಕಿದ್ದಂಗೆ. ಹಿಂಗೆ ಆಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ಮಟ್ಟಿಗೆ ಆಗಿದೆ ಉಪ್ಪಿಟ್ಟು. ಇಷ್ಟಪಟ್ಟು ಮಾಡಿದಾಗ ಚೆನ್ನಾಗಾಗಿರಲ್ಲ, ಇಷ್ಟ ಇಲ್ಲದಾಗ ಮಾಡಿದರೆ ಚೆನ್ನಾಗಾಗಿರುತ್ತೆ. ಏನೋ ಒಂದು ಐಡಿಯಾದ ಮೇಲೆ ಏನು ಇಲ್ವಲ್ಲಪ್ಪ ಇನ್ನೇನು ಮಾಡೋದು ಅಂತ ಮಾಡಿದಾಗ ಒಂದೊಂದು ಸಲ ಚೆನ್ನಾಗಾಗಿರುತ್ತೆ. ಇಲ್ಲ ಬಗ್ಸಿ ಇಲ್ಲ ಆಯಿತು ಇವತ್ತು ಉಪ್ಪಿಟ್ಟೇ ಮಾಡೋಣ, ಚೆನ್ನಾಗಿತ್ತಲ್ಲ ಅವತ್ತು ಅಂತ ಇಷ್ಟಪಟ್ಟು ಮಾಡಿದ್ರೆ ಎಂದೂ ತಿನ್ನಲೇಬಾರ್ದು, ಆ ಥರ ಆಗೋಗಿರುತ್ತೆ. ಇವಾಗ ನಂದು ತಿಂಡಿ ಆಯಿತು, ನನ್ನ ಮಗಳಿನ ತಿಂತಾಯಿದ್ಲು. ನಾನು ಕಾಫಿಗೆ ಇಟ್ಟೆ, ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು. ಬೆಳಿಗ್ಗೆ ಅಷ್ಟೊಂದು ಅವಳು ಕುಡ್ದಿರಲಿಲ್ಲ, ಆಶಾ ಕುಡ್ದಿರಲಿಲ್ಲ, ನಾನು ಮಾತ್ರ ಕುಡ್ದಿದ್ದೆ. ಸ್ವಲ್ಪ ತಿಂಡಿ ಆಯ್ತಲ್ವ, ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಅವಳು ಬೆಳಿಗ್ಗೆ ಕುಡ್ದಿರಲಿಲ್ಲ, ಹಂಗಾಗಿ ಅವಳು ತಿಂಡಿ ತಿಂದಾದ್ಮೇಲೆ ಅವಳಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕುಡಿಯೋಣ ಅಂತೇಳಿ. ಈ ಕಾಫಿ ಪೌಡ್ರು ಚೆನ್ನಾಗಿದೆ, ಇದು ಶ್ರೀರಾಮ್ ಅಂತೇಳಿ ಕಾಫಿ ಪೌಡ್ರು, ಮತ್ತು ನಂಜುಂಡೇಶ್ವರ ಅಂತಲೂ ಬರುತ್ತೆ. ಬ್ರೂ ಕಾಫಿ ಪೌಡ್ರು ತಗೊಳ್ತಿದ್ದೆ, ತುಂಬ ಸ್ಟ್ರಾಂಗ್ ಇರುತ್ತೆ ಅದು. ಅದನ್ನು ಹೊಟ್ಟೆಲ್ಲ ಒಂಥರ ಮಳ್ಸೋ ಅಷ್ಟೊತ್ತು, ಹೊಟ್ಟೆಗೆಲ್ಲ ಒಂಥರ ಉರಿಯೋ ಅಷ್ಟು, ಈ ಥರ ಎಲ್ಲ ಒಂಥರ ಬ್ರೂ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ. ಹಂಗಾಗಿ ನಾನಿದು ಲೋಕಲಲ್ಲಿ ಒಂದು 10 ರೂಪಾಯಿಗೆ ಈ ಪಾಕೆಟ್ಗಳು ನಂಜುಂಡೇಶ್ವರ ಈ ಥರದ್ದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ನಂಜುಂಡೇಶ್ವರ, ಶ್ರೀರಾಮ್ ಮತ್ತು ಇನ್ನು ಯಾವುದ್ಯಾವುದೋ ಬ್ರ್ಯಾಂಡ್ ಇದೆ, ನಂಗೆ ಅವೆರಡೇ ಗೊತ್ತಿರೋದು, ಅವೆರಡೇ ತೊಗೊಂಬರೋದು, ಅದೆರಡೇ ಸಿಗೋದು. ಕಾಫಿ ಏನೋ ರೆಡಿ ಆಯಿತು, ನನ್ನ ಮಗಳಿಗೂ ಕೊಟ್ಟು ನಾನು ಕುಡಿಬೇಕು. ಮೊಸರಿದ್ರಿಂದ ಪರವಾಗಿಲ್ಲ, ಉಪ್ಪಿಟ್ಟು ಸೇರಿತು ಅನ್ಬೋದು. ಇನ್ನೊಂದು ಟೇಸ್ಟ್ ಬೈ ಚೆನ್ನಾಗಿತ್ತು. ಉಪ್ಪಿಟ್ಟಿನ ಒಂದು ರೆಸಿಪಿ ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದರಲ್ಲಿ ಕೆಲವೊಂದು ಐಟಮ್ಸ್ ನಾನು ಹಾಕಿಲ್ಲ, ಕಾರಣಾಂತರಗಳಿಂದ ನಾನು ಹಾಕಿಲ್ಲ. ಏನಕ್ಕೆ ಅಂತಂದರೆ ಇರಲಿಲ್ಲ ಮನೇಲಿ ಯಾವುದೋ ಐಟಮ್. ಕಡಲೆಬೀಜ ಒಂದಿತ್ತು, ಅದು ಬಟ್ ಸಿಕ್ಕಿರಲಿಲ್ಲ. ಇನ್ನೊಂದು ಕಡಲೆಬೇಳೆ ಅಂತೂ ಆಲ್ಮೋಸ್ಟ್ ಇರಲಿಲ್ಲ. ನನಗೆ ಇಲ್ಲಿ ಕಡಲೆಬೇಳೆಗೆ ಹೋಗಿ ಅಂಗಡೀಲಿ ಕೇಳಿದೆ ಮೊನ್ನೆ, ಅವ್ರು ಆ ಕಡಲೆಬೇಳೆ ಕೊಡ್ರಿ ಅಂತಂದರೆ ದೊಡ್ಡ ದಪ್ಪ ಒಳ್ಳೆ ಬಟಾಣಿ ಥರ ಇರೋಂಥ ಕಡಲೆಬೇಳೆ ಕೊಡ್ತಾರೆ. ನಮ್ಗೆ ಅದು ನೆನಕನ ಒಗ್ಗರಣೆಗೆ ಹಾಕಿರಿ ತಿನ್ನೋಕ್ಕೇ ಬಾಯಿ ತುಂಬ ಅವೇ ಸಿಗುತ್ತೆ, ಒಂಥರ ದೊಡ್ಡ ಏನೋ ಬಟಾಣಿ ಕಡ್ದಂಗೆ ಆಗುತ್ತೆ. ಆ ಥರ ನನಗೆ ಇದು ಇಷ್ಟ ಆಗಲಿಲ್ಲ. ಅದಕ್ಕೆ ಸಣ್ಣ ಕಡಲೆಬೇಳೆ ಕೊಡಿ ಅಂದರೆ ಅದಿಲ್ಲ ಅಂತಂದರು. ಆ ಒನೇನಹಳ್ಳಿ ಇದೆಯಲ್ವ ನಮ್ಮೂರ ಹಳ್ಳಿಯಲ್ಲಿ, ಅಲ್ಲಿ ಸಿಗೋದು ಒಂದು ಮುಸ್ಲಿಮ್ಸ್ ಅಂಗಡಿ, ಅವ್ರಲ್ಲಿ ಇಟ್ಕೊಂಡಿದ್ರು, ಸಣ್ಣ ಬೇಳೆ ಸಿಗೋದು, ಅವ್ರ ಹತ್ರ ತಗೊಂಡು ಬರ್ತಿದ್ದೆ. ಅದನ್ನು ಯಾಕೋ ನಾನು ಮರೆತೆ, ತರೋಣ ಅಂತನಿದ್ದೆ ಊರಲ್ಲಿದ್ದಾಗ ನಾನು ಮರೆತೆ. ಹಂಗಾಗಿ ಅದು ಮನೇಲಿ ಕಡಲೆಬೇಳೆ ಐಟಮ್ ಇಲ್ಲ.
ಇಲ್ಲೆಲ್ಲಿ ಸಿಗುತ್ತೋ ನೋಡಿ ಹುಡ್ಕೊಂಡೋಗಿ ಸಣ್ಣ ಕಡಲೆಬೇಳೆ ತೊಗೊಂಬರ್ಬೇಕು. ಸ್ವಲ್ಪ ದಪ್ಪ ಇದ್ದರೆ ಅದು ಇಷ್ಟ ಆಗೋಲ್ಲ, ಅದೇನಿದ್ರು ಸಾಂಬಾರಿಗೆ ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ ನನಗೆ. ಕಡಲೆಬೇಳೆ ಅಂದರೆ ಒಗ್ಗರಣೆಗೆ ಚಿಕ್ಕ ಸಣ್ಣವಿದ್ರೇ ಚೆನ್ನಾಗೆ. ಕಡಲೆಬೇಳೆ ಒಂದು ಸ್ಕಿಟ್ ಆಯಿತು. ಇನ್ನೊಂದು ಏನು ಕರಿಬೇವು ಇರಲಿಲ್ಲ, ಸಾಸಿವೆ ಇತ್ತು ಅದು ಸಿಗಲಿಲ್ಲ, ಹಾಗಾಗಿ ಅದೊಂದು ಇರಲಿಲ್ಲ ಅಷ್ಟೇ. ಇವಾಗ ನನ್ನ ಮಗಳು ನನಗೆ ಸಾಕಾಗೋಯ್ತು, ಎಲ್ಲ ತಿಕ್ಕಿ ತೊಳೆದು ಸಾಕಾಗೋಯ್ತು ಪಾಪ. ನಾನು ಹಂಗೆ ಬಿಟ್ಟಿದ್ದೆ, ನನ್ನ ಮಗಳೇನೆ ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಪಾಪ. ನನ್ನ ಮಗಳು ಇದನ್ನು ಕೆಲ್ಸಕ್ಕೆ ಕೈ ಹಾಕೊಂಡಿದ್ದಕ್ಕೆ ಇದು ಮುಗೀತಾ ಇದೆ ಅಂತ ಹೇಳ್ಬೋದು. ನನಗಂತೂ ಹೆಂಗೆ ಜೋಡಿಸ್ಬೇಕು, ಏನು ಮಾಡ್ಬೇಕನ್ನೋ ತಲೆನೇ ಹೊಡೆದಂಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಒಂದೇ ಸಲ ದಿಢೀರಂತ ಆ ಮನೆ ಬಿದ್ದಿದ್ದಕ್ಕೂ, ದಿಢೀರಂತ ನಾವು ಇಲ್ಲಿಗೆ ಬಂದಿದ್ದಕ್ಕೂ, ನಮ್ಗೆ ಏನು ಆಗ್ತಿದೆ ನಮ್ಮ ಲೈಫಲ್ಲಿ, ಏನು ಟರ್ನಿಂಗ್ ತಿರ್ಕೊಂತ ಇದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾನೇ ಇಲ್ಲ. ಹಂಗಾಗ್ಬಿಟ್ಟು ನನ್ನ ತಲೆನೇ ಹೊಡೆದಂಗಾಗಿ ನನಗೆ ಏನು ಮಾಡಬೇಕು, ಎಲ್ಲಿ ಜೋಡಿಸ್ಬೇಕು. ತುಂಬ ಚಿಕ್ಕ ಮನೆ, ಇದರಲ್ಲಿ ಸಾಮಾನು ನಮ್ಮ ಮನೆಯಿಂದ ಹೊರಗಡೆನೇ ಇದ್ದಾವೆ ಎಲ್ಲ. ಒಳಗಡೆನೇ ಆಲ್ಮೋಸ್ಟ್ ಒಂದು ಅರ್ಧನೂ ತಗೊಂಬಂದಿಲ್ಲ ನಾವು. ಬೀರು ಮಂಚ ಅಷ್ಟೇ ಇರೋದು, ಪಾತ್ರೆ ಸಾಮಾನು ಬಿಟ್ಟರೆ ಇನ್ನು ಮಿಕ್ಕಿದ್ದು ವಾಷಿಂಗ್ ಮಿಷಿನು, ಕೆಲವೊಂದಷ್ಟು ಚೇರು, ಕೆಲವೊಂದಷ್ಟು ಬ್ಯಾಗ್ಸು, ಎಷ್ಟೋ ಪುಟ್ಟಿಗಳು, ಎಷ್ಟೋ ಇದು ಬಿನ್ಗೆ ಟಬ್ಬು ಎಲ್ಲ ಹೊರಗಡೆನೇ ಇದ್ದಾವೆ. ಇನ್ನು ಎಷ್ಟೋ ಅರ್ಧ ಐಟಮ್ಸ್ ಎಲ್ಲ ಹೊರಗಡೆನೇ ಇದ್ದಾವೆ.